ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಲೋಕಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ, ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇದೆ. ಇದರ ನಡುವೆ ನಮ್ಮ ರಾಜ್ಯದಲ್ಲಿ ಬಹುದೊಡ್ಡ ರಾಜಕೀಯ ಬೆಳವಣಿಗೆ ಅಥವಾ ರಾಜಕೀಯ ಸಂಚಲನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ, ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಬಾರಿ ನಮ್ಮ ರಾಜ್ಯದಲ್ಲಿ JDS ಮತ್ತೆ ಬಿಜೆಪಿ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನ ಫೇಸ್ ಮಾಡ್ತಾ ಇದ್ದಾವೆ. ಕಳೆದ ಬಾರಿ ಏನಾಗಿತ್ತು, ಕಾಂಗ್ರೆಸ್ ಮತ್ತೆ JDS ಮೈತ್ರಿ ಮಾಡಿಕೊಂಡಿದ್ರೆ ಈ ಬಾರಿ ಅದಕ್ಕೆ ಉಲ್ಟಾ ಎನ್ನುವ ರೀತಿಯಲ್ಲಿ JDS ಮತ್ತೆ ಬಿಜೆಪಿ ಮೈತ್ರಿ ಮಾಡಿಕೊಂಡು ಈ ಬಾರಿಯ ಚುನಾವಣೆಯನ್ನ ಫೇಸ್ ಮಾಡ್ತಾ ಇದ್ದಾವೆ. ಈಗಾಗಲೇ ಮೈತ್ರಿ ಪಕ್ಷಗಳ ನಡುವೆ ಸೀಟು ಹಂಚಿಕೆಯ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ. ಹೆಚ್ಚು ಕಡಿಮೆ ಇಲ್ಲಿಯವರೆಗೆ JDSಗೆ 3 ಕ್ಷೇತ್ರಗಳು ಸಿಗಬಹುದು ಎನ್ನುವಂತ ಚರ್ಚೆ ನಡೆದಿತ್ತು. ಆದ್ರೆ ಇದೀಗ ಕೊನೆಯದಾಗಿ ಕೇವಲ 2 ಕ್ಷೇತ್ರ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ನಡುವೆ ಆಗಿರುವಂತ ರಾಜಕೀಯ ಬೆಳವಣಿಗೆ ಅಂದ್ರೆ HD ಕುಮಾರಸ್ವಾಮಿ ಅವರು ಬಿಜೆಪಿಯ ವಿರುದ್ಧ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನೀವು ನಮ್ಮ ಮಾತನ್ನ ಕೇಳಿಲ್ಲ, ನಮಗೆ ಗೌರವ ಮರ್ಯಾದೆಯನ್ನ ಕೊಟ್ಟಿಲ್ಲ ಅಂತ ಆದರೆ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ. ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ವಿ ಅಂತ ಆದ್ರೆ ಬಿಜೆಪಿಗೆ ದೊಡ್ಡ ಮಟ್ಟಿಗೆ ಪೆಟ್ಟು ಆಗುತ್ತೆ ಎನ್ನುವ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಹಾಗಾದ್ರೆ ಕುಮಾರಸ್ವಾಮಿ ಏನೇನು ಹೇಳಿದ್ದಾರೆ? ಕುಮಾರಸ್ವಾಮಿ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕೋದಿಕ್ಕೆ ಕಾರಣ ಏನು? ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತ ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇತ್ತೀಚೆಗೆ ಹರಿಯಾಣದಲ್ಲಿ ಒಂದು ಪ್ರಮುಖ ಬೆಳವಣಿಗೆ ಆಯಿತು. ಹರಿಯಾಣದಲ್ಲಿ ಬಿಜೆಪಿ ಮತ್ತು JJP ಎನ್ನುವಂತ ಪ್ರಾದೇಶಿಕ ಪಕ್ಷ, ನಮ್ಮಲ್ಲಿ JDS ಇದ್ದ ಹಾಗೆ ಹರಿಯಾಣದಲ್ಲಿ JJP ಎನ್ನುವಂತ ಪ್ರಾದೇಶಿಕ ಪಕ್ಷ ಇತ್ತು. ಹೆಚ್ಚು ಕಡಿಮೆ 10 ಶಾಸಕರನ್ನ ಹೊಂದಿದ್ದಂತ ಪಕ್ಷ ಅದು. ಹರಿಯಾಣದಲ್ಲಿ ಪ್ರಬಲವಾಗಿದ್ದಂಥ ಪಕ್ಷ, ತನ್ನದೇ ಆದಂತಹ ಅಸ್ತಿತ್ವ, ತನ್ನದೇ ಆದಂತಹ ಗೌರವ ಮರ್ಯಾದೆಯನ್ನ ಹೊಂದಿದಂತ ಪಕ್ಷ. ಕಳೆದ ಬಾರಿ ಏನ್ ಮಾಡ್ಕೊಂಡ್ರು ಅವರು, ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಸರ್ಕಾರದ ಭಾಗವಾಗಿಬಿಟ್ರು ಈ JJP. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು. ಬರ್ತಾ 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 ಎಲ್ಲಿವರೆಗೆ ಬಂದ್ಬಿಡ್ತು ಅಂದ್ರೆ ಬಿಜೆಪಿ ಆ JJP ಎನ್ನುವಂತ ಪಕ್ಷವನ್ನ ನುಂಗೋದಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತು. ಆ ಪ್ರಾದೇಶಿಕ ಪಕ್ಷವನ್ನ, ಆ ಪ್ರಾದೇಶಿಕ ಪಕ್ಷಕ್ಕೆ ತನ್ನದೇ ಆದಂತ ಪ್ರತ್ಯೇಕ ಅಸ್ತಿತ್ವ ಇತ್ತು, ತನ್ನದೇ ಆದಂತ ಪ್ರತ್ಯೇಕತೆ ಇತ್ತು, ತನ್ನದೇ ಆದಂತ ಗಟ್ಟಿ ಹಿಡಿತ ಇತ್ತು ಹರಿಯಾಣದಲ್ಲಿ. ಆದ್ರೆ ಸದ್ಯ ಪರಿಸ್ಥಿತಿ ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಅಂದ್ರೆ JJP ತನ್ನದೇ ಆದಂತ ಸಂಪೂರ್ಣವಾದಂತ ಅಸ್ತಿತ್ವವನ್ನ ಕಳ್ಕೊಂಡು ಬಿಟ್ಟಿದೆ. ಹರಿಯಾಣದ ಮೇಲೆ ತನಗಿದ್ದಂತ ಹಿಡಿತವನ್ನ ಕಳ್ಕೊಂಡು ಬಿಟ್ಟಿದೆ. ಈಗ ಬಿಜೆಪಿ ಏನ್ ಮಾಡಿದೆ, ಅವತ್ತು ತಲೆ ಮೇಲೆ ಹೊತ್ತಿ ಮೆರೆಸಿದಂತ ಬಿಜೆಪಿ ವಿಧಾನಸಭಾ ಚುನಾವಣೆ ಹತ್ರ ಬರ್ತಿದ್ದ ಹಾಗೆ JJP ಜೊತೆಗಿನ ಮೈತ್ರಿಯನ್ನ ಕಡಿದುಕೊಂಡು ಬಿಟ್ಟಿದೆ. ಇದರಿಂದ ಸಮಸ್ಯೆ ಯಾರಿಗಾಯ್ತು? ಪ್ರಾದೇಶಿಕ ಪಕ್ಷವಾಗಿರುವಂತ JJP. ಯಾಕಂದ್ರೆ ಈ ಹಿಂದೆ ಅದಕ್ಕೆ ಪ್ರತ್ಯೇಕ ಅಸ್ತಿತ್ವ ಇತ್ತು. ಮೈತ್ರಿ ಮಾಡಿಕೊಂಡ ನಂತರ ಬಿಜೆಪಿಯ ಭಾಗವೇ ಆಗಿ ಹೋದಂತ ಕಾರಣಕ್ಕಾಗಿ JJPಗೆ ಈಗ ಪ್ರತ್ಯೇಕವಾದಂತ ಅಸ್ತಿತ್ವ ಇಲ್ಲ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟಿಗಿನ ಸ್ಥಾನ ಗೆಲ್ಲುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ. ಅಬ್ಬಬ್ಬ ಅಂದ್ರೆ ಕಾಂಗ್ರೆಸ್ಗೆ ಸಣ್ಣ ಮಟ್ಟಿಗಿನ ಪೈಪೋಟಿ ಅಥವಾ ಕಾಂಗ್ರೆಸ್ಗೆ ಸಣ್ಣ ಮಟ್ಟಿಗಿನ ಪೆಟ್ಟು ಕೊಡಬಹುದು ಅಷ್ಟೇ. ಇದನ್ನ ರಾಜಕೀಯ ಪಂಡಿತರು ಹೇಗೆ ವಿಶ್ಲೇಷಣೆ ಮಾಡ್ತಾ ಇದ್ರು ಅಂದ್ರೆ, ಒಂದೊಳ್ಳೆ ಪ್ರಾದೇಶಿಕ ಪಕ್ಷವನ್ನ ಬಿಜೆಪಿ ನುಂಗಿ ನೀರು ಕುಡಿದು ಬಿಡ್ತು ಅಂತ. ಅಷ್ಟು ಮಾತ್ರ ಅಲ್ಲ, ರಾಜಕೀಯ ವಿಶ್ಲೇಷಕರು ಮತ್ತೆ ಪಂಡಿತರು JJP ಮತ್ತೆ ಬಿಜೆಪಿಯ ಅಲ್ಲಿನ ಬೆಳವಣಿಗೆಯನ್ನ ನಮ್ಮ JDS ಮತ್ತು ಬಿಜೆಪಿಯ ಮೈತ್ರಿಗೆ ಹೋಲಿಕೆ ಮಾಡ್ತಾ ಇದ್ರು. JDS ನಾಯಕರೇ, ಮುಂದೊಂದು ದಿನ ನಿಮಗೂ ಕೂಡ ಇದೇ ಪರಿಸ್ಥಿತಿ ಬರುತ್ತೆ ಅಂತ. ಯಾಕೆ ಅಂದ್ರೆ, ಕುಮಾರಸ್ವಾಮಿಯವರ JDS ಪಕ್ಷಕ್ಕೆ ರಾಜ್ಯದಲ್ಲಿ ತನ್ನದೇ ಆದಂತ ಪ್ರತ್ಯೇಕ ಅಸ್ತಿತ್ವ ಇತ್ತು, ಜಾತ್ಯತೀತ ಎನ್ನುವಂತಹ ನಿಲುವು, ತನ್ನದೇ ಆದಂತ ಒಂದು ಬದ್ಧತೆ, ರೈತ ಪರವಾದಂತ ನಿಲುವು ಅಥವಾ ಪ್ರತ್ಯೇಕವಾದಂತ ಒಂದು ಅಸ್ತಿತ್ವ ಇತ್ತು. ಒಂದು ಟೈಮಲ್ಲಂತೂ 50+ ಸ್ಥಾನವನ್ನ ಗೆದ್ಕೊಂಡಂತ ಪಕ್ಷ. ಈಗಲೂ ಕೂಡ ಒಂದಷ್ಟು ವಿಧಾನಸಭಾ ಕ್ಷೇತ್ರ, ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಆದಂತಹ ತನ್ನ ಕಾರ್ಯಕರ್ತರನ್ನ ಹೊಂದಿದೆ, ದೊಡ್ಡದಾದಂತ ವೋಟ್ ಬ್ಯಾಂಕ್ ಅನ್ನು ಕೂಡ ಹೊಂದಿರುವಂತ ಪಕ್ಷ. ಆದ್ರೆ ಕುಮಾರಸ್ವಾಮಿ ಏನ್ ಮಾಡ್ಬಿಟ್ರು, ಬಿಜೆಪಿ ಜೊತೆಗೆ ಮೈತ್ರಿ ಆಗ್ತಾ ಇದ್ದ ಹಾಗೆ ಹಿಂದುತ್ವದ ಭಜನೆ ಮಾಡೋದಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು, ಹಿಂದುತ್ವದ ಜಪ ಶುರು ಮಾಡಿಬಿಟ್ರು, ಕೇಸರಿ ಶಾಲನ್ನ ಹಾಕೊಂಡು ಬಿಟ್ರು. ತಮ್ಮದೇ ಆದಂತಹ ಪ್ರತ್ಯೇಕ ಅಸ್ತಿತ್ವ ಇತ್ತಲ್ಲ, ಜಾತ್ಯತೀತ ನಿಲುವು, ಅದರಿಂದ ಸಂಪೂರ್ಣವಾಗಿ ಹೊರ ಬಂದು ಬಿಟ್ರು. ಹೀಗಾಗಿ ಒಂದಷ್ಟು ಜನ ವಿಶ್ಲೇಷಣೆ ಮಾಡ್ತಾ ಇದ್ರು, ಕುಮಾರಸ್ವಾಮಿ ಅವರೇ, ಇದೇ ನಿಲುವು ಮುಂದುವರೆದ್ರೆ ನೀವು ಕೂಡ JDSನ ಬಿಜೆಪಿಯ ಸಂಪೂರ್ಣ ಒಂದು ಭಾಗ ಆಗಿ ಬಿಡ್ತೀರಿ, ಅಥವಾ ಬಿಜೆಪಿ ನಿಮ್ಮನ್ನ ನಿಧಾನಕ್ಕೆ ನುಂಗೋದಕ್ಕೆ ಶುರು ಮಾಡುತ್ತೆ. ಹರಿಯಾಣದಲ್ಲಿ JJPಗೆ ಆದಂತ ಪರಿಸ್ಥಿತಿ ನಿಮ್ಗೂ ಆಗುತ್ತೆ ಅಂತ. ಇದೆಲ್ಲ ಆಗ್ತಾ ಇದ್ದ ಹಾಗೆ ಕುಮಾರಸ್ವಾಮಿ ಅವರು ಸ್ವಲ್ಪ ಮಟ್ಟಿಗೆ ಎಚ್ಚೆತ್ಕೊಂಡ ಹಾಗೆ ಕಾಣಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಏನೇನು ಹೇಳಿದ್ದಾರೆ ಅಂತ ಗಮನಿಸ್ತಾ ಹೋಗೋಣ. ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಕುಮಾರಸ್ವಾಮಿ ಮೊದಲಿಗೆ ಅವರು ಹೇಳ್ತಾರೆ, ಕೇವಲ 3 ಸ್ಥಾನ ಅಥವಾ 2 ಸ್ಥಾನಕ್ಕೋಸ್ಕರ, ಅದರಲ್ಲೂ ಅವರು ಒತ್ತಿ ಹೇಳಿದ್ದು ಕೇವಲ 2 ಸ್ಥಾನಕ್ಕೋಸ್ಕರ ನಾವು ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಬೇಕಾಗಿತ್ತ. ಆ 2 ಲೋಕಸಭಾ ಕ್ಷೇತ್ರ, ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಪ್ರತ್ಯೇಕವಾಗಿ ಅಥವಾ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಗೆಲುವನ್ನ ಸಾಧಿಸ್ತಾ ಇದ್ವಿ. ಒಟ್ಟು 28 ಲೋಕಸಭಾ ಕ್ಷೇತ್ರದಲ್ಲಿ 18 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮದೇ ಆದಂತ ಅಸ್ತಿತ್ವ ಇದೆ, ದೊಡ್ಡ ಮಟ್ಟಿಗಿನ ವೋಟ್ ಬ್ಯಾಂಕ್ ಇದೆ.
ಒಂದು 3-4% ಓಟ್ ಸ್ವಿಂಗ್ ಆದರೂ ಕೂಡ, JDS ನ ಮತ ಸ್ವಿಂಗ್ ಆದರೂ ಕೂಡ ಮೈತ್ರಿ ಇದ್ರೆ ಬಿಜೆಪಿಗೆ ಲಾಭ ಆಗತ್ತೆ, ಮೈತ್ರಿ ಇಲ್ಲ ಅಂದ್ರೆ ಅದು ಬಿಜೆಪಿಗೆ ನಷ್ಟ ಆಗತ್ತೆ. ನಮಗೆ ನಮ್ಮದೇ ಆದಂತ ಅಸಮಾಧಾನ ಇದೆ, ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಹೀಗೆ ಇದೇ ನಿಲುವು ಬಿಜೆಪಿ ಹೈಕಮಾಂಡ್ ಮಟ್ಟದ ನಾಯಕರು ಮುಂದುವರೆದಿದ್ದೇ ಆದಲ್ಲಿ ನಾವು ನಮ್ಮ ನಡೆಯನ್ನ ಅನುಸರಿಸಬೇಕಾಗತ್ತೆ, ನಮ್ಮ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗತ್ತೆ ಅಂತ ಕುಮಾರಸ್ವಾಮಿ ಅವರಿಂದ ಇಂಥದೊಂದು ಸ್ಟೇಟ್ಮೆಂಟ್ ಅನ್ನ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆ ಕುಮಾರಸ್ವಾಮಿ ಬಿಜೆಪಿಯನ್ನ ಹಾಡಿ ಹೊಗಳುತ್ತಾ ಇದ್ರು, ನಮ್ಮ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಬಿಜೆಪಿಯೇ ಭವಿಷ್ಯ ಎನ್ನುವಂತ ಮಾತನ್ನ ಹೇಳ್ತಾ ಇದ್ರು. ದೇವೇಗೌಡರಂತೂ ಇನ್ನು ಮುಂದೆ ಹೋಗಿ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳುತ್ತಾ ಇದ್ರು. ನರೇಂದ್ರ ಮೋದಿ ದೈವಿ ಪುರುಷ, ನರೇಂದ್ರ ಮೋದಿ ಇಲ್ಲದೆ ಈ ದೇಶವೇ ಇಲ್ಲ ಎನ್ನುವ ರೀತಿಯಲ್ಲಿ ದೇವೇಗೌಡರು ಹೇಳ್ತಾ ಇದ್ರು. ಕುಮಾರಸ್ವಾಮಿ ಅವರಂತೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಿಂದುತ್ವದ ಜಪ, ಕೇಸರಿ ಶಾಲನ್ನ ಹಾಕೊಳ್ಳೋದು, ಜೊತೆಗೆ ಹಿಂದುತ್ವದ ನಾಯಕರನ್ನ, ಹಿಂದೂ ಪರ ನಾಯಕರನ್ನ ಭೇಟಿಯಾಗೋದು, ಬಿಜೆಪಿ ನಾಯಕರ ಜೊತೆಗೆ ಅತ್ಯುತ್ತಮವಾದಂತಹ ಸಂಪರ್ಕ ಸಂಬಂಧ ಎಲ್ಲವನ್ನೂ ಕೂಡ ಇಟ್ಕೊಂಡಿದ್ರು. ಅಷ್ಟರ ಮಟ್ಟಿಗೆ ಬಿಜೆಪಿಯ ಜೊತೆಗೆ ಸರಿಯಾದಂತ ಅಥವಾ ನಿಕಟವಾದಂತ ಹೊಂದಾಣಿಕೆ ಸಾಧಿಸುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಮಾಡ್ತಾ ಇದ್ರು. ಎಲ್ಲಿವರೆಗೆ ಬಂದು ಬಿಟ್ಟಿತ್ತು ಅಂದ್ರೆ ನಮ್ಮ ರಾಜ್ಯಕ್ಕೆ ಬಿಜೆಪಿಯ ಹೈಕಮಾಂಡ್ ಕುಮಾರಸ್ವಾಮಿಯೇ ಎನ್ನುವ ರೀತಿಯಲ್ಲಿ. ಈಗ ಸೆಂಟ್ರಲ್ ಅಲ್ಲಿ ಬಿಜೆಪಿಯ ಪ್ರಮುಖ ನಾಯಕರಿದ್ದಾರಲ್ಲ, ನಮ್ಮ ರಾಜ್ಯಕ್ಕೆ ಅದೇ ರೀತಿಯಾಗಿ ಬಿಜೆಪಿಯನ್ನ ವಹಿಸ್ಕೊಂಡು ಮಾತನಾಡುವಂತವ್ರು ಅಂದ್ರೆ ಕುಮಾರಸ್ವಾಮಿ ಎನ್ನುವ ಹಂತಕ್ಕೆ ಬಂದ್ಬಿಟ್ಟಿತ್ತು. ಅಷ್ಟು ಮಾತ್ರ ಅಲ್ಲ, ಸ್ವತಃ ಬಿಜೆಪಿಯ ಪ್ರಮುಖ ನಾಯಕರಿಗೆ ಹೈಕಮಾಂಡ್ ಮಟ್ಟದ ನಾಯಕರು ಸಿಗ್ತಾ ಇರಲಿಲ್ಲ. ಹೈಕಮಾಂಡ್ಗೆ ಅವ್ರೇನಾದ್ರೂ ತಲುಪಿಸಬೇಕು ಅಂತ ಆದ್ರೆ JDS ನ ನಾಯಕ ಆಗಿರುವಂತ ಕುಮಾರಸ್ವಾಮಿ ಮೂಲಕ ತಲುಪಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಬಿಜೆಪಿಯ ಹೈಕಮಾಂಡ್ ಮಟ್ಟದ ನಾಯಕರಿಗೂ ಕೂಡ ಕುಮಾರಸ್ವಾಮಿ ಹತ್ರ ಆಗ್ಬಿಟ್ಟಿದ್ರು. ಬಿಜೆಪಿಯ ನಾಯಕರು ಕೂಡ JDS ಅನ್ನ ತಲೆ ಮೇಲೆ ಹೊತ್ತಿ ಮೆರೆಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಹೀಗಾಗಿ ಯಾರು ಕೂಡ ಕುಮಾರಸ್ವಾಮಿ ಅವರಿಂದ ಇಂಥದೊಂದು ಬಹಿರಂಗ ಅಸಮಾಧಾನ, ಮೈತ್ರಿ ಕಡಿದುಕೊಳ್ಳುವಂತಹ ಸುಳಿವು ಸೂಚನೆ ಕೊಡಬಹುದು ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾದ್ರೆ ಯಾಕೆ JDS ಇಂಥದೊಂದು ನಿಲುವನ್ನ ತೆಗೆದುಕೊಳ್ತು ಅಂದ್ರೆ, ಇತ್ತೀಚೆಗೆ ರಾಜಕೀಯ ಪಂಡಿತರು ಹೇಳ್ತಾ ಇರೋದು ಒಂದು, JDSಗೆ ಈಗಾಗಲೇ ಒಂದು ಆತಂಕ ಶುರುವಾಗ್ಬಿಟ್ಟಿದೆ. ನಮ್ಮದೇ ಆದಂತ ಪ್ರತ್ಯೇಕ ಅಸ್ತಿತ್ವ ಹೊಂದಿದ್ವಿ, ಇದೇ ನಿಲುವು ಇದೇ ಹೆಜ್ಜೆಯನ್ನ ಮುಂದುವರಿಸಿಕೊಂಡು ಹೋಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು, ಪಕ್ಷಕ್ಕೆ ಸಮಸ್ಯೆ ಆಗಬಹುದು ಅಂತ. ಅದಕ್ಕೂ ಮಿಗಿಲಾಗಿ JDS ನ ನಾಯಕರನ್ನ ಬಿಜೆಪಿ ನಾಯಕರು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಕ್ಯಾರೆ ಅಂತ ಇಲ್ಲ. ಕಲಬುರ್ಗಿಗೆ ಪ್ರಧಾನಿ ನರೇಂದ್ರ ಮೋದಿ ಬಂದ್ರು, ಶಿವಮೊಗ್ಗಕ್ಕೆ ನರೇಂದ್ರ ಮೋದಿ ಬಂದ್ರು, ವೇದಿಕೆಗೆ JDS ನಾಯಕರನ್ನ ಕರೀಲೇ ಇಲ್ಲ, ಆ ವೇದಿಕೆಯಲ್ಲಿ JDS ನಾಯಕರು ಕಾಣಿಸ್ಕೊಳ್ಳೇ ಇಲ್ಲ. JDS ನಾಯಕರು ಇದ್ದಿದ್ದೇ ಆದಲ್ಲಿ ಅವರಿಗೆ ಅನಿಸ್ತಾ ಇತ್ತು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ, ನಮಗೂ ಗೌರವ ಕೊಡ್ತಿದ್ದಾರೆ, ನಮಗೂ ಮರ್ಯಾದೆಯನ್ನ ಕೊಡ್ತಾ ಇದ್ದಾರೆ ಅಂತ. ಇದು ಮತ್ತೊಂದು, ಬಹುತೇಕ ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ 20 ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿಯಿಂದ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಆದರೆ 20 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡೋಕ್ಕೂ ಮುನ್ನ JDS ನ ನಾಯಕರನ್ನ ಸಂಪರ್ಕಿಸಿಲ್ಲ, JDS ನ ನಾಯಕರಿಂದ ಅಭಿಪ್ರಾಯ ಕೇಳಿಲ್ಲ, ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ಇದು ಕುಮಾರಸ್ವಾಮಿ ಅವರ ಅಸಮಾಧಾನಕ್ಕೆ ಕಾರಣ. ನಮ್ಮನ್ನು ಕೇಳಿದವರು ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾರೆ ಅಂತ ಆದ್ರೆ ನಮ್ಗೆ ಏನು ಬೆಲೆ ಇದೆ ಸ್ವಾಮಿ ಎನ್ನುವಂತ ಹಂತಕ್ಕೆ ಕುಮಾರಸ್ವಾಮಿ ಅವರು ಬಂದುಬಿಟ್ಟಿದ್ದಾರೆ. ಅದಕ್ಕೂ ಮಿಗಿಲಾಗಿ ಕುಮಾರಸ್ವಾಮಿ ಅವರಿಗೆ ಇನ್ನೂ ಬಹಳ ಮುನಿಸು ತಂದಿದ್ದ ವಿಚಾರ ಏನಪ್ಪಾ ಅಂದ್ರೆ, ಮಂಡ್ಯದಲ್ಲಿ JDSಗೆ ತನ್ನದೇ ಆದಂತ ಅಸ್ತಿತ್ವ ಇದೆ, ತನ್ನದೇ ಆದಂತ ಹಿಡಿತ ಇದೆ. ಆದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ JDSಗೆ ಕೊಡೋದಿಕ್ಕೂ ಕೂಡ ಬಿಜೆಪಿ ನಾಯಕರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರು ಒತ್ತಡ ಹಾಕ್ತಿದ್ದಾರಲ್ಲ, ಒಂದಷ್ಟು ಬಿಜೆಪಿಯ ಪ್ರಮುಖ ನಾಯಕರು ಈ ಕ್ಷಣಕ್ಕೂ ಕೂಡ ಸುಮಲತಾ ಪರವಾಗಿ ನಿಂತ್ಕೊಂಡಿದ್ದಾರೆ. ಕೊನೆಯ ಕ್ಷಣದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರವು JDSಗೆ ಸಿಗದಿರಬಹುದು ಎನ್ನುವ ಹಂತಕ್ಕೆ ಬಂದುಬಿಟ್ಟಿದೆ. ಇದು ಕುಮಾರಸ್ವಾಮಿ ಅವರಿಗೆ ಇನ್ನಷ್ಟು ಸಿಟ್ಟನ್ನು ತರಿಸಿಬಿಟ್ಟಿದೆ. ಹೀಗೆ ಮಾಡಿಬಿಟ್ರೆ ಕತೆ ಏನು ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ಮಂಡ್ಯಕ್ಕೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಕುಮಾರಸ್ವಾಮಿ ತಮ್ಮದೇ ಆದಂತ ನಿಲುವನ್ನ ತಾಳಿದ್ರು, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇಳಿಸಬೇಕು ಅಂತ ಹೇಳಿ. ಆದ್ರೆ ಅದಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ಮಟ್ಟದ ನಾಯಕರು ಒಪ್ತಾ ಇಲ್ಲ, ಬೇಡ ನೀವೇ ಸ್ಪರ್ಧೆ ಮಾಡಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಇದು ಕೂಡ ಕುಮಾರಸ್ವಾಮಿ ಅವರ ಬೇಸರಕ್ಕೆ ಕಾರಣ ಆಗಿದೆ. ಅದಕ್ಕೂ ಮಿಗಿಲಾಗಿ ಸದ್ಯ JDSಗೆ ಕನ್ಫರ್ಮ್ ಆಗಿರೋದು ಎರಡೇ ಲೋಕಸಭಾ ಕ್ಷೇತ್ರ, ಒಂದು ಮಂಡ್ಯ ಮತ್ತೊಂದು ಹಾಸನ. ಇನ್ನುಳಿದಂತ ಲೋಕಸಭಾ ಕ್ಷೇತ್ರಗಳನ್ನ ಬಿಲ್ಕುಲ್ ಬಿಟ್ಕೊಡೋದಿಕ್ಕೆ ಬಿಜೆಪಿ ನಾಯಕರು ರೆಡಿ ಇಲ್ಲ. ಹಬ್ಬಬ್ಬಾ ಅಂದ್ರೆ ಕೋಲಾರ ಬಿಟ್ಕೊಡ್ತೀವಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಹೀಗಾಗಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ, ಬರೀ 2 ಸೀಟಿಗೋಸ್ಕರ ನಾವು ಹೊಂದಾಣಿಕೆ ಮಾಡ್ಕೊಂಡು ಬಿಡಬೇಕಾ ಅಂತ. ಯಾಕಂದ್ರೆ ಅದು ಎಲ್ರಿಗೂ ಗೊತ್ತಿರುವಂತ ವಿಚಾರ, ಮಂಡ್ಯ ಮತ್ತು ಹಾಸನದಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಬೇಕೇ ಬೇಕು ಅಂತ ಇಲ್ಲ. ಯಾಕಂದ್ರೆ ಮಂಡ್ಯ ಮತ್ತು ಹಾಸನದಲ್ಲಿ ಸ್ವಂತ ಬಲದಿಂದ ಗೆಲ್ಲುವಂತ ಎಲ್ಲ ಕೆಪಾಸಿಟಿಯೂ ಕೂಡ JDS ನಾಯಕರಿಗೆ ಇದೆ. ಹೀಗಾಗಿ ಕುಮಾರಸ್ವಾಮಿಯವರಿಗೆ ಇದು ಬೇಸರ ತರಿಸಿದೆ. ನೋಡೋಣ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಹೇಳಿ. ಸದ್ಯ ಒಂದಷ್ಟು ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ, ಈ ಮೈತ್ರಿ ಸದ್ಯದಲ್ಲೇ ಮುರಿದು ಬೀಳುತ್ತೆ, JDS ಏಕಾಂಗಿಯಾಗಿಯೇ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಿ. ಅಪ್ಪಿತಪ್ಪಿ ಮೈತ್ರಿ ಮುರಿದು ಬಿದ್ದು ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೂ ಕೂಡ JDSಗೆ ಬಹಳ ದೊಡ್ಡ ಮಟ್ಟಿಗೆ ಮೈನಸ್ ಆಗುತ್ತೆ. ಇಲ್ಲಿವರೆಗೆ ಹಿಂದುತ್ವ ಅಥವಾ ಬೇರೆ ಬೇರೆ ಒಂದಷ್ಟು ಜಪವನ್ನ ಮಾಡಿಕೊಂಡು ಇದ್ದಕ್ಕಿದ್ದ ಹಾಗೆ JDS ಅಂದ್ರೆ ಜಾತ್ಯತೀತ ನಿಲುವನ್ನ ಹೊಂದಿರುವಂತ ಪಕ್ಷ ಅಂತ ಜನರ ಮುಂದೆ ಹೋದ್ರೆ
ಜನ ಹೇಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ. ಇದು ಜೆಡಿಎಸ್ಗೆ ಬಹಳ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗಬಹುದು. ಹೀಗಾಗಿ ಜೆಡಿಎಸ್ ಒಂದು ರೀತಿಯಲ್ಲಿ ಉಭಯ ಸಂಕಟದಲ್ಲಿ ಇದೆ. ಬಿಜೆಪಿ ಜೊತೆಗೆ ಹೋದ್ರೂ ನಷ್ಟ, ಬಿಜೆಪಿ ಜೊತೆಗೆ ಈ ಸಂದರ್ಭದಲ್ಲಿ ಮೈತ್ರಿನ ಕಡಿದುಕೊಂಡ್ರೂ ಕೂಡ ನಷ್ಟ ಎನ್ನುವ ಪರಿಸ್ಥಿತಿಯಲ್ಲಿ ಜೆಡಿಎಸ್ ನಾಯಕರಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಮುಂದಿನ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಚಿಂತೆಗೀಡಾಗಿದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ನನ್ನ ಪ್ರಕಾರ ಸದ್ಯಕ್ಕೆ ಒಂದಷ್ಟು ಹಿರಿಯರು ಹೇಳ್ತಿರುವಂತ ಪ್ರಕಾರ, ರಾಜಕೀಯ ಪಂಡಿತರು ಹೇಳ್ತಿರೋ ಪ್ರಕಾರ, ಮೈತ್ರಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಮುರಿದು ಬೀಳುತ್ತೆ. ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ, ಬಿಜೆಪಿಯು ಕೂಡ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ಕಣಕ್ಕಿಳಿತಾರೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಪ್ರೀತಮ್ ಗೌಡ ಕಣಕ್ಕಿಳಿತಾರೆ ಅಂತ ಕಾದ್ ನೋಡೋಣ. ರಾಜಕೀಯದಲ್ಲಿ ಏನ ಬೇಕಾದ್ರೂ ಆಗಬಹುದು. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.